ನೀನು ನಿಂತ್ಕೋ ನೀನು ವೇಟ್ ಏನು ಕಂತ ಬೋಸು ಯಾಕೆ ಬೇಕು ಬುಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ವಾಕಿಂಗ್ ಹೋಗಿದಾಗ ಕಾಣಿಸೋವಂಥ ದೃಶ್ಯ ಇದು. ತುಂಬಾ ನವಿಲುಗಳಿದೆ ನಮ್ಮೂರಿನ ಸುತ್ತಮುತ್ತ. ಒಂದೊಂದು ಸಲ 2, 3, ಒಂದೊಂದು ಸಲ ಅಂತೂ ತುಂಬ ಕಾಣಿಸುತ್ತೆ. ಅಲ್ಲೆಲ್ಲ ಭತ್ತ, ರಾಗಿ ಅದೆಲ್ಲ ತಿನ್ನೋದಕ್ಕೂ ಕೂಡ ಬಂದಿರುತ್ತೆ. ನವಿಲು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನವಿಲು ಗರಿ ಅಂತೂ ತುಂಬ ಎಲ್ಲರ ಮನೆಗಳಲ್ಲೂ ಇಟ್ಕೊಂಡಿರ್ತಾರಲ್ವ. ಇನ್ನು ಇದು ಶನಿವಾರ ಬೆಳಗಿನ ವಿಡಿಯೋ. ಹಾಲಿತ್ತು, ಸೊ ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ನಾನಿಲ್ಲಿ ಸುಮಾರು 1.5 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಸ್ಟ್ರೈನರ್ ಹಾಕಿ ಒಂದು ಬಿಳಿ ಬಟ್ಟೆನ ಹಾಕಿದ್ದೀನಿ, ಕಾಟನ್ ಬಟ್ಟೆನ. ಈ ಹಾಲು ಚೆನ್ನಾಗಿ ಕಾಯಬೇಕು ಫಸ್ಟು. ಹೋಮ್ ಮೇಡ್ ಪನ್ನೀರ್ ಮಾಡಿಕೊಂಡ್ರೆ ಬೆಸ್ಟ್, ರುಚಿಯಾಗಿಯೂ ಇರುತ್ತೆ. ಮೇನ್ ಏನಂತ ಹೇಳಿದ್ರೆ, ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳೋ ಹಾಗೆ ಎಕ್ಸ್ಪೈರ್ಡ್ ಡೇಟ್ ಇರೋದಿಲ್ಲ. ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ಕೆಲವರು ಮೊಸರು ಕೂಡ ಹಾಕ್ತಾರೆ, ವಿನೆಗರ್ ಹಾಕ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಈ ರೀತಿ ನ್ಯಾಚುರಲ್ ಆಗಿ ಮಾಡ್ಕೊತೀನಿ. ನನಗೆ ಬೇಕು ಅಂತ ಅನ್ನಿಸ್ದಾಗ ಪನ್ನೀರನ್ನ ಈ ರೀತಿ ನ್ಯಾಚುರಲ್ ಆಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ 2 ದಿನ ಇಟ್ಕೋತೀನಿ ಅಷ್ಟೇ. ಅದ್ರ ಮೇಲೆ ಇಟ್ಕೊಳ್ಳೋಕೆ ಹೋಗಲ್ಲ. ಅಕಸ್ಮಾತ್ ಕೆಲವೊಂದು ಸಲ ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಅದ್ರ ಬೆಳಗ್ಗೆಗೆ ನೋಡಿ ಈ ಥರ ಉಡ್ಕೋಬೇಕು. ಗ್ಯಾಸ್ ಮೇಲೆ ಇರಬೇಕು. ಈ ರೀತಿ ನೀರೆಲ್ಲ ಸಪ್ರೇಟ್ ಆದಂಗೆ ಆಗುತ್ತೆ. ಸ್ವಲ್ಪ ಯೆಲ್ಲೋಯಿಶ್ ಆಗಿ, ಯೆಲ್ಲೋನೋ ಅಥವಾ ಗ್ರೀನ್ ಅಂತನೋ ಏನೋ ನೋಡಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ರಿಯಲಾಗಿ ಒಂದು ರೀತಿ ಕಾಣಿಸುತ್ತೆ, ವೀಡಿಯೋದಲ್ಲಿ ಒಂದು ರೀತಿ ಕಾಣಿಸುತ್ತಲ್ಲ ಸ್ವಲ್ಪ ಕಲರು. ಆ ರೀತಿ ಸಪ್ರೇಟಾಗಿ ಆದಮೇಲೆ ಈ ರೀತಿ ಬಟ್ಟೆ ಮೇಲ್ಗಡೆಯಿಂದ ಸೋರಿಸ್ಬಿಟ್ರೆ ಆಯಿತು. ನೋಡಿ ಸುಮಾರು ಒಂದು 200-250 ರೂಪಾಯಿ ಇರ್ಬೋದು ಇಷ್ಟು ಪನ್ನೀರ್ಗೆ. ಅದರಲ್ಲೂ ನಾವೇ ಮಾಡ್ಕೊಂಡ್ವಿ ಅಂತನೋ ತೃಪ್ತಿ ಕೂಡ ಇರುತ್ತೆ. ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಇದ್ರ ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕಬೇಕು. ಈ ನೀರನ್ನ ಬೇಕಿದ್ರೆ ನೀವು ಚಪಾತಿ ಕಲಿಸ್ಲಿಕ್ಕೆ, ರೊಟ್ಟಿ ಕಲಿಸ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಾನೇನೋ ಅಷ್ಟು ಮಾಡ್ತಾಯಿಲ್ಲ, ನಾನು ಯೂಸ್ ಮಾಡ್ತಾಯಿಲ್ಲ. ಇವಾಗ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಹಿಂಡ್ಬಿಟ್ಟು ಮೇಲ್ಗಡೆ ಒಂದು ಭಾರವಾಗಿರೋವಂಥ ವಸ್ತುನ ಇಡಬೇಕು. ಇಷ್ಟೇ, ತುಂಬಾ ಸಿಂಪಲ್ ಪನ್ನೀರು. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ನಾನು ಹೀಗೆ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಕೆಲವರು ವಿನೆಗರ್ ಎಲ್ಲ ಹಾಕ್ತಾರೆ, ಮತ್ತು ಒಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹಾಲು, ಮತ್ತು ಒಡೆದೋಗಿರೋ ಹಾಲಲ್ಲೂ ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾರೆ. ಸೊ ಆದಷ್ಟು ಚೆನ್ನಾಗಿರೋ ಹಾಲಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ಥರ ಮೇಲ್ಗಡೆ ಒಂದು ಕುಟಾಣಿನ ಇಟ್ಟಿದ್ದೀನಿ. ಇದು ನೀಟಾಗಿ ಸೋರ್ಕೊಳ್ಳಿ. ಶೇಪ್ ಬೇಕು ಅಂತ ಹೇಳಿದ್ರೆ ಒಂದು ಸ್ಕ್ವೇರ್ ರೀತಿ ಇರೋವಂಥ ಬಾಕ್ಸ್ ಟೈಪಲ್ಲೆಲ್ಲ ಹಾಕಿದ್ರೆ ನೀಟಾಗಿ ಸ್ಕ್ವೇರ್ ರೀತಿಯೇ ಬರುತ್ತೆ. ನಮಗೇನಷ್ಟು ಶೇಪ್ ಇಂಪಾರ್ಟೆಂಟ್ ಅಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಹಾಕಿದ್ದೀನಿ. ಒಂದು 2 ಅವರ್ಸ್ ಬಿಟ್ಟರೆ ನೀಟಾಗಿ ಸೆಟ್ ಆಗಿರುತ್ತೆ. ಇದನ್ನು ಆಮೇಲೆ ಕಟ್ ಮಾಡ್ಕೋಬೋದು. ನಾನು ಇವಾಗ ಇದನ್ನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನೋಡಿ ಸಿಂಪಲ್ ಇಷ್ಟೇ ಪನ್ನೀರು. ಕರಿಗೆ ಮತ್ತು ಫ್ರೈಡ್ ರೈಸು ಅಥವಾ ಪಲಾವ್ಗೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅಂತ ಗೋಧಿ ರೊಟ್ಟಿನ ಹಾಕಿದೆ, ಗೋಧಿ ಮತ್ತು ಸ್ವಲ್ಪ ರವೆನ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಟ್ಬಿಟ್ಟು ಒಂದು 10 ನಿಮಿಷ ಆಮೇಲೆ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಅಂದರೆ ಗೋಧಿ ಮತ್ತು ರವೆದೆಲ್ಲ ನಾನು ಈ ರೀತಿ ಬಳಿಯೋ ರೊಟ್ಟಿ ಅಂತ ಹೇಳ್ತೀವಲ್ಲ, ಆ ರೀತಿಯೇ ಮಾಡೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಏನೇ ಮಾಡಿಕೊಂಡ್ರು ನಮ್ಮ ಮನೆಯಲ್ಲಿ ಇವಾಗ, ಫಸ್ಟ್ ಆದರೆ ಸ್ವಲ್ಪ ಜಾಸ್ತಿ ಎಲ್ಲ ಮಾಡ್ಕೊತಿದ್ದೆ. ಇವಾಗ ಒಂದು 2 ವರ್ಷಗಳಿಂದ ಹಿಂಗೆ ಯಾರಿರ್ತಾರೆ ಮನೆಯಲ್ಲಿ ಅಡುಗೆಗೆ ಅವರಿಗಷ್ಟೇ ಮಾಡೋದು. ಮತ್ತು ಸಿಂಪಲ್ಲಾಗಿ ಬೆಳಗ್ಗೆಗೆ ಖಾಲಿ, ಮಧ್ಯಾಹ್ನಕ್ಕೆ ಖಾಲಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಅದು ಬೆಸ್ಟು ಕೂಡ. ಸುಮ್ಮನೆ ತಂಗ್ಳು ಎಲ್ಲ ತಿನ್ನೋದಕ್ಕಿಂತ ಮತ್ತು ಅತಿಯಾಗಿ ಫುಡ್ನ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ. ಪ್ರತಿಯೊಬ್ಬರು ಮನುಷ್ಯರು ಕೂಡ ಫಸ್ಟು ಹೋರಾಡೋ ಅಂಥದ್ದೇ, ಹೊಡೆದಾಡೋ ದುಡಿಯೋ ಅಂಥದ್ದೇ ಹೊಟ್ಟೆಗೋಸ್ಕರ. ಮನುಷ್ಯನಿಗೆ ನಿಜವಾಗ್ಲೂ ಹಸಿವು ಅನ್ನೋದು ಇರಲಿಲ್ಲ ಅಂತಂದಿದ್ರೆ ಬಹುಶಃ ಎಷ್ಟೋ ಜನ ಕೆಲಸನೇ ಮಾಡ್ತಿರಲಿಲ್ಲ ಅಂತ ಅನಿಸುತ್ತೆ. ಇನ್ನು ಚಟ್ನಿ ಆಡಿಸಿದ್ದೆ. ಇವಾಗ 2 ರೊಟ್ಟಿ, ಇಷ್ಟು ತಿಂಡಿ ಇದು ಆಯಿತು. ಹಾಗೆಯೇ ಒಂದು ಪಾರ್ಸಲ್ ಇತ್ತು ನಮಗೆ. ನಾನು ಜಾಸ್ತಿ 90% ಆನ್ಲೈನ್ ಶಾಪಿಂಗೆ, ಎಲ್ಲೋ ಇನ್ನೊಂದು 10% ನಾನು ಔಟ್ಸೈಡ್ ಶಾಪಿಂಗ್ ಮಾಡೋವಂಥದ್ದು. ಅಂದರೆ ನಾನು ತುಂಬ ಬಟ್ಟೆಗೆಲ್ಲ ದುಡ್ಡು ಹಾಕ್ಲಿಕ್ಕೆ ಹೋಗಲ್ಲ. ಇನ್ನು ಇದು ವೆಯ್ಟ್ ಚೆಕಿಂಗ್ ಮಿಷಿನ್ ತರಿಸಿದ್ದೀನಿ.
ಇದ್ರದ್ದು 400 ಸಮಥಿಂಗ್ ಏನೋ ಇರಬೇಕಿದು. ಏನಾದರೂ ಲಿಂಕ್ ಬೇಕಿದ್ರೆ ಕೇಳಿ ಕೊಡ್ತೀನಿ, ಚೆನ್ನಾಗಿದೆ. ಹಾಗೆಯೇ ಒಂದು ರೆಡಿಮೇಡ್ ಬ್ಲೌಸ್ ತರಿಸಿದೆ. ಇದು 300 ರುಪೀಸ್ ಒಳಗಡೆ. ತುಂಬಾ ಚೆನ್ನಾಗಿದೆ, ವರ್ಕು ಚೆನ್ನಾಗಿದೆ. ಮತ್ತು ಏನಂತ ಹೇಳಿದ್ರೆ ಫ್ರಂಟ್ ಹುಕ್ಕೆ ಇರೋವಂಥದ್ದು, ಫ್ಯಾಬ್ರಿಕ್ಕು ಕೂಡ ಚೆನ್ನಾಗಿದೆ. ಇದು ಸ್ವಲ್ಪ ಆರೆಂಜ್ ಕಲರು ಮತ್ತು ರೆಡ್ ಮಿಕ್ಸೆಡ್ ಕಲರ್ನಲ್ಲಿದೆ. ಜಾಸ್ತಿ ಏನಿಲ್ಲ, 300 ರೂಪಾಯಿ ಇವತ್ತು ಹೊಲಿಯೋದಕ್ಕೇ, ಬ್ಲೌಸ್ ಹೊಲಿಯೋದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು. ಸೊ ಬರೋಷ್ಟು ದಿನ ಬರುತ್ತೆ, ನಾವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಯಾಕಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಬಾರ್ದು ಈ ಥರ ಬ್ಲೌಸಸ್ಗಳನ್ನ, ಮತ್ತು ತುಂಬ ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು. ಕೈಯಲ್ಲೇ ಲೈಟಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ಆದ್ರೂ ಬಾಳಿಕೆ ಬರುತ್ತೆ. ಎಷ್ಟೇ ನಾವು ಲಕ್ಷ ರೂಪಾಯಿ ಕೊಟ್ಟು ವಸ್ತು ತೊಗೊಂಡ್ರು ಬೇಕಾಬಿಟ್ಟು ಬಿಸಾಕಿದ್ರೆ ಆ ಲಕ್ಷ ಕೂಡ ಅಲಕ್ಷ ಆಗುತ್ತೆ ಹೊರತು ನಮಗೆ ಬಾಳಿಕೆ ಬರೋದಿಲ್ಲ. ಯಾವುದೇ ವಸ್ತು ನಾವು ಹೇಗೆ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡು. ನೋಡಿ, ಕಪ್ಸ್ ಕೂಡ ಹಾಕಿದ್ದಾರೆ ಫ್ರಂಟಲ್ಲಿ. ತುಂಬಾ ಚೆನ್ನಾಗಿದೆ ಬ್ಲೌಸು. ಬೇಕಿದ್ರೆ ಲಿಂಕ್ ಕೇಳಿ, ಲಿಂಕ್ನ ಶೇರ್ ಮಾಡ್ತೀನಿ. ನೋಡಿ, ಬ್ಯಾಕ್ ಸೈಡಲ್ಲೂ ಅಷ್ಟೇ ಡಿಸೈನ್ಸ್ ಎಂಬ್ರಾಯ್ಡಿಂಗ್ ವರ್ಕ್ ಇದೆ, ಮಿಷಿನ್ ಎಂಬ್ರಾಯ್ಡಿಂಗ್ ಇದು. ಸೊ ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು ನನಗೆ. ಜಸ್ಟ್ 300 ರೂಪಾಯಿಗೆಲ್ಲ ಯಾರು ಕೊಡ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ನಮ್ಮದು ಊರಲ್ಲಿ ಶನಿದೇವ್ರ ದೇವಸ್ಥಾನದಲ್ಲಿ ಇವತ್ತು ಪರ ಅಂತ ಹೇಳ್ತಾರೆ. 1 ವರ್ಷ ಆಗಿತ್ತು ದೇವಸ್ಥಾನ ಓಪನಿಂಗ್ ಆಗಿ. ಹಾಗಾಗಿ ಅಲ್ಲಿ ಹೋಮ, ಅನ್ನ ಸಂತರ್ಪಣೆ ಮತ್ತು ಎಲ್ಲ ಪೂಜೆ ಕಾರ್ಯಗಳೆಲ್ಲ ಇಟ್ಕೊಂಡಿದ್ರು. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಮಳೆ ಕೂಡ ಬರ್ತಾಯಿತ್ತು. ಸ್ವಲ್ಪ ಲೈಟಾಗಿ ಟಿಪ್ಪಿಂಗ್ಸ್ ತೆಗ್ದಿದ್ದೀನಿ, ನಮ್ಮೂರು ಹೇಗಿದೆ ಅಂತ ಹೇಳ್ಬಿಟ್ಟು. ಅಂತ ನೋಡಿ, ಇಲ್ಲೆಲ್ಲ ಊಟ ಮಾಡ್ತಾಯಿದ್ರೆ, ಮಳೆ ಬರ್ತಾ ಇದೆ. ಸೊ ಏನೋ ದೇವಸ್ಥಾನದಲ್ಲಿ ಊಟ ಅಂತೂ ನಿಜವಾಗ್ಲೂ ಸೂಪರಾಗಿರುತ್ತೆ ಮಾತ್ರ. ಯಾರಿಗೆಲ್ಲ ಇರುತ್ತೆ ಈ ರೀತಿ ದೇವಸ್ಥಾನದ ಎಳ್ಳು ಮತ್ತು ಪಾಯಸ, ಅನ್ನ ಸಾಂಬಾರು, ಪಲ್ಯ, ಯಾರಿಗೆಲ್ಲ ದೇವಸ್ಥಾನದಲ್ಲಿ ಊಟ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಏನೋ ನಾವು ಮನೆಯಲ್ಲಿ ಮಾಡೋ ಸಾಂಬಾರಿಗೂ ದೇವಸ್ಥಾನದಲ್ಲಿ ಮಾಡೋ ಸಾಂಬಾರಿಗೂ ಒಂದು ರೀತಿ ವ್ಯತ್ಯಾಸ ಇರುತ್ತೆ. ಅದು ಭಕ್ತಿ ಅಂತ ಹೇಳ್ತಾರಲ್ಲ, ಭಕ್ತಿ, ಶ್ರದ್ಧೆ, ದೇವ್ರ ಭಕ್ತಿ, ದೇವ್ರ ಮಹಿಮೆ, ಈ ಥರ ಏನು ಬೇಕಾದರೂ ಅನ್ಕೋಬೋದು. ಒಟ್ಟಿನಲ್ಲಿ ದೇವಸ್ಥಾನದ ಊಟನೇ ಊಟ. ಸಂಜೆ ವಾಕಿಂಗ್ ಬಂದಿದ್ದಾಗ ಇಲ್ಲಿ ಇನ್ನೊಂದು ನವಿಲು ಕಾಣಿಸ್ತಾ ಇತ್ತು. ನನ್ನ ಜೊತೆನಲ್ಲಿ ಬರೋರು ಹೇಳ್ತಿದ್ರು, ಅಲ್ಲಿ ನವಿಲು ಕಾಣಿಸ್ತದೆ ನೋಡು, ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅಂತ. ಸೊ ಇದು ಭಾನುವಾರ ಬೆಳಿಗ್ಗೆ. ಇನ್ನು ಶನಿವಾರ ನೈಟು ಮಾಮೂಲಿ ನಾರ್ಮಲಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ. ಸೊ ಉಪ್ಪಿಟ್ಟು ತಿನ್ನಲೇ ಇಲ್ಲ, ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ಮತ್ತು ಸ್ವಲ್ಪ ಯಾಕೋ ಲೈಟಾಗಿ ಸಾಕು ಅಂತ ಅನ್ನಿಸ್ತು, ಇನ್ನೂ ಮಿಕ್ಕೊಂತು ಉಪ್ಪಿಟ್ಟು. ಇವಾಗ ಭಾನುವಾರ ಬೆಳಿಗ್ಗೆಗೆ ನಾನು ರೀಯೂಸ್ ಮಾಡ್ತಾಯಿದ್ದೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಬೇಕೋ ಅದನ್ನ ನೋಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಯಾವ್ದು ಬೇಕಿರೋ ಹಾಕೋಬೋದು. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ತೆಗೆದುಬಿಡ್ಬೋದು. ನಾನು ಬೇಡ ಅಂತ ತೆಗ್ದಿಲ್ಲ, ಅಷ್ಟೇ ಚೂರು ನೀರು ಹಾಕ್ಕೊಂಡೆ ಸಾಕು, ಇಷ್ಟೇ ಅಂತ ಹೇಳ್ಬಿಟ್ಟು ಅಂತ ನಾನು ರೊಟ್ಟಿ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಏನಿಲ್ಲ, ನೈಟದು ಬೆಳಗ್ಗೆಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ರಾತ್ರಿ 9 ಗಂಟೆದು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಏನು ಕೆಟ್ಟೋಗ್ಬಿಡಲ್ಲ. ಕೆಲವೊಂದು ಸಲ ಬೆಳಗ್ಗೆ ಟೈಮ್ ಮಾಡಿರ್ತೀವಿ ನೋಡಿ, ಉಪ್ಪಿಟ್ಟು ಮಿಕ್ಕೊಂಡಿರುತ್ತಲ್ಲ, ಆವಾಗ ಕೂಡ ಈ ರೀತಿ ನೈಟ್ಗೆ ಮಾಡ್ಕೋಬೋದು. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ, ಯಾಕಂದರೆ ರವೆ ಮತ್ತು ತರಕಾರಿ ಎಲ್ಲ ಹಾಕಿರ್ತೀವಿ, ಅಡುಗೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತಲ್ವ. ಇನ್ನೂ ಬೆಸ್ಟ್ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಅಷ್ಟೇ ಮಾಡ್ತಾಯಿದ್ದೆ. ಅದೇನೋ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಿಕ್ಬಿಡ್ತು, ತಿನ್ನಲಿಲ್ಲ. ಅಂದರೆ ನನ್ನ ಹಸ್ಬೆಂಡ್ ಕೂಡ ತಿನ್ನಲಿಲ್ಲ. ಅವರು ಅಲ್ಲಿ ಲೇಟಾಗಿ ಮಾಡಿದ್ದೀನಿ ಊಟನ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಮಿಕ್ಕೋತು. ಇವಾಗ ಬೆಳಗ್ಗೆಗೆ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು. ಹಾಗಾಗಿ ಇದನ್ನೇ ಮಾಡ್ಕೊಳ್ಳೋಣ ಬಿಡು, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು. ಇದು ಕೆಲವ್ರು ಕೇಳ್ತಿರ್ತೀರ, ರೊಟ್ಟಿ ತಟ್ಟೋದು ಯಾವುದ್ರ ಮೇಲೆ ಅಂತ ಹೇಳ್ಬಿಟ್ಟು ಅಂತ. ನಾನು ಮಾಮೂಲಿ ಚಪಾತಿ ಮಣೆ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಕರ್ಚೀಫ್, ಇದು ರೊಟ್ಟಿ ಹಾಕಲಿಕ್ಕೆ ಅಂತಲೇ ಇಟ್ಕೊಂಡಿರೋ ಕರ್ಚೀಫು, ಅದಕ್ಕೆ ತೇವ ಮಾಡ್ಕೊಬಿಟ್ಟು ಈ ರೀತಿ ತಟ್ಕೊತೀನಿ. ನನಗೆ ರೊಟ್ಟಿ ಒಂದು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಷ್ಟೇ. ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡೋ ಅಂಥದ್ದು ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ, ರವೆ ರೊಟ್ಟಿ, ಜೋಳದ ರೊಟ್ಟಿ ಬರೋದಿಲ್ಲ, ಅದು ಸೊ ಟ್ರೈ ಮಾಡಿಲ್ಲ. ಬಟ್ ಈ ಥರ ಅಂತೂ ರೊಟ್ಟಿಗಳಂತೂ ಮಾಡ್ತಾಯಿರ್ತೀನಿ. ಇವಾಗ ಅಲ್ಲೇ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಕಾಯಿಸ್ಕೊಂಡ್ರೆ ರೊಟ್ಟಿ ಆರಾಮಾಗಿ ಆಗುತ್ತೆ. ನನ್ನ ಮಗ ಇನ್ನು ಒಯ್ಯಿ ಅಂತಾನಲ್ವಾ, ಸೊ ಹಾಗಾಗಿ ಅವನಿಗೆ ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಮೊಟ್ಟೆ ಹಾಕ್ಕೊಡ್ತಾಯಿದ್ದೀನಿ 2 ರೊಟ್ಟಿನ. ಇಲ್ಲ ಅಂತ ಒಂದು ರೊಟ್ಟಿ ಈ ರೀತಿ, ಒಂದು ರೊಟ್ಟಿ ಪ್ಲೇನ್ ರೀತಿ ಹಾಕ್ಕೊಡ್ತಾಯಿದ್ದೀನಿ. ಏನೋ ಒಂದು ಸರ್ಕಸ್ ಮಾಡಬೇಕಲ್ಲ, ಇಲ್ಲ ಅಂತಂದರೆ ಯಾಕೆ ಮಮ್ಮಿ ನೆನ್ನೆ ಮಾಡಿರೋ ಇದು ಉಪ್ಪಿಟ್ಟಿಗೆನೇ ಈ ರೀತಿ ಮಾಡ್ತಾಯಿದ್ಯಾ ಅಂತ ಅಂದ್ಬಿಟ್ಟು ಅಂತ ಒಯ್ಯಿ ಅಂತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಬೇಡ ಅಂತ ಹೇಳಿದ್ರೆ ನೀವು ಆರಾಮಾಗಿ ಮಾಮೂಲಿ ಥರನೇ ಮಾಡ್ಕೊಳ್ಳಿ, ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಎಲ್ಲ ದಪ್ಪಕ್ಕೆ ಹಚ್ಬಿಟ್ಟಿದ್ದೆ, ಖಾಲಿ ಆಗುತ್ತಲ್ಲ ಅಂತ ಅಂದ್ಕೊಂಡು ಅಂತ. ಹಾಗಾಗಿ ಆ ರೀತಿ ಸ್ವಲ್ಪ ರೊಟ್ಟಿ ದಪ್ಪ ಅಂತ ಅನ್ನಿಸ್ತಾ ಇದೆ.
ಇನ್ನು ಇದು ಇನ್ನು ಅಷ್ಟೇ ನಾನು ಭಾನುವಾರದ ವಿಡಿಯೋ ಮಾಡ್ಕೊಂಡಿದ್ದು. ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೋಮವಾರಕ್ಕೆ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇದು ಸೋಮವಾರ ಬೆಳಿಗ್ಗೆ. ಸೊ ಇವಾಗ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಸ್ನಾನ ಪೂಜೆ ಎಲ್ಲ ಆಯಿತು. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಅಂತ ಮಾಮೂಲಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೊಟೊ ಹಣ್ಣು ಹಾಕಿ ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಇತ್ತಲ್ವ, ಸೊ ಶನಿವಾರ ಬೆಳಿಗ್ಗೆ ಪನ್ನೀರ್ ಮಾಡಿದ್ದೆ. ಅದನ್ನೇನು ಖಾಲಿ ಆಗಲಿಲ್ವಲ್ಲ, ಇನ್ನು ಭಾನುವಾರ ನಾನು ಹೇಳ್ದಾಗೆ ನಾವು ಉಪ್ಪಿಟ್ಟು ಮಿಕ್ಕೊಂಡ್ರೆ ಇರೋದ್ರಿಂದ ರೊಟ್ಟಿ ಹಾಕ್ತೆ, ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ರೊಟ್ಟಿ ಮಾಡಿಕೊಂಡೆ. ಇನ್ನು ಅದಕ್ಕೇ ಇವತ್ತು ಸೋಮವಾರ ಬೆಳಗ್ಗೆ ಇದನ್ನು ಖಾಲಿ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲೂ ಕೂಡ ತುಂಬ ದಿನಗಳವರೆಗೆಲ್ಲ ಇಟ್ಕೊಂಡು ತಿನ್ನೋದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಎಳೆ ತರಕಾರಿ ಇರೋದ್ರಿಂದ ಸ್ವಲ್ಪ ಎಣ್ಣೆನಲ್ಲೇ ಬೆಂದೋಗ್ಬಿಡುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಎಳೆ ತರಕಾರಿ ನಿಮಗೆ ಬೇಕು ಅಂದರೆ ಇನ್ನೂ ದಪ್ಪ ಮೆಣಸಿನ್ಕಾಯಿ ಮತ್ತು ಹೂಕೋಸು ಎಲೆಕೋಸು ಎಲ್ಲ ಹಾಕ್ಕೋಬೋದು. ಇವಾಗ ಅದು ಇರಲಿಲ್ಲ, ನಾನು ಹಾಕಿಲ್ಲ. ಇನ್ನು ಪನ್ನೀರನ್ನ ನಾನು ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ರುಚಿ ಬೇಕು ಅಂದರೆ ಫಸ್ಟು ಪನ್ನೀರನ್ನ ಸ್ವಲ್ಪ ಎಣ್ಣೆ ಮತ್ತು ಉಪ್ಪಿನ ಪುಡಿ, ಖಾರದ ಪುಡಿ ಹಾಕಿ, ಅರಿಶಿನದ ಪುಡಿ ಹಾಕಿ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡಿದ್ರು ಕೂಡ ಚೆನ್ನಾಗಾಗತ್ತೆ. ಸೊ ನಾನು ಮತ್ತೆ 2 ಸಲ ಎಣ್ಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಇದು ಮಕ್ಕಳಿಗೆ ಹೈ ಪ್ರೋಟೀನಾಗೂ ಕೂಡ ವರ್ಕ್ ಆಗುತ್ತೆ. ತರಕಾರಿ ಮತ್ತು ಪನ್ನೀರು ಎಲ್ಲ ಮಾಮೂಲಿ ಸ್ವಲ್ಪ ರೈಸ್ನ ಕಡಿಮೆ ಮಾಡಿಬಿಟ್ಟು ಈ ರೀತಿ ತರಕಾರಿ ಪನ್ನೀರು ಎಲ್ಲ ಜಾಸ್ತಿ ಸೇರಿಸ್ಕೊಟ್ರೆ ಮಕ್ಕಳ ಬೆಳವಣಿಗೆಗೂ ಕೂಡ ಹೆಲ್ತಿ ಕೂಡ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.